ವೀಕ್ಷಕರೇ, ಇದು ಸಾರಿಗೆ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ. ಹೌದು, ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಹಲಗೇರಿ ರಸ್ತೆಯಲ್ಲಿರುವ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯ ವಸತಿ ನಿಲಯದ ವಿದ್ಯಾರ್ಥಿನಿಯರು ಲೇಡಿ ಕಂಡಕ್ಟರ್ ಮೇಲೆ ವಿದ್ಯಾರ್ಥಿನಿಯರು ತಮ್ಮ ಕಂಪ್ಲೇಂಟ್ ಮಾಡಿದ್ದಾರೆ. ಇನ್ನು ಲೇಡಿ ಕಂಡಕ್ಟರ್ ವಿದ್ಯಾರ್ಥಿನಿಯರಿಗೆ ವಾರ್ನ್ ಮಾಡಿರುವಂತಹ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇನ್ನು ನಿರ್ವಾಹಕಿಯ ಮೇಲೆ ಕ್ರಮವನ್ನ ಜರುಗಿಸಬೇಕು ಎಂದು ವಿದ್ಯಾರ್ಥಿನಿಯರು ಮನವಿ ಮಾಡಿದ್ದಾರೆ. ಇನ್ನು ಬಸ್ಗೆ ಬರುವ ವಿದ್ಯಾರ್ಥಿನಿಯರ ಜೊತೆಗೆ ಮಹಿಳಾ ಕಂಡಕ್ಟರ್ ದರ್ಪವನ್ನ ತೋರಿದ್ದಾರೆ. ವಿದ್ಯಾರ್ಥಿನಿಯರ ಜೊತೆ ಅನುಚಿತ ವರ್ತನೆಯನ್ನ ತೋರಿದ್ದಾರೆ ಮಹಿಳಾ ಕಂಡಕ್ಟರ್. ಇನ್ನು ಈ ರೀತಿಯಾದಂತಹ ಅಮಾನವೀಯವಾದಂತಹ ಕಂಡಕ್ಟರ್ ಮೇಲೆ ಶಿಸ್ತು ಕ್ರಮವನ್ನ ಜರುಗಿಸಬೇಕು ಎಂದು ಸಾರಿಗೆಯ ಹಿರಿಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ವಿದ್ಯಾರ್ಥಿನಿಯರು. ಹಲಗೇರಿ ರಸ್ತೆಯಿಂದ ರಾಣೆಬೆನ್ನೂರು ಬಸ್ ನಿಲ್ದಾಣ ಬರ್ತಕ್ಕಂತಹ ಅಲ್ಲಿ ಆ ಮಾರ್ಗದಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ಪಂಗಡದ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಇವತ್ತು ಅಲ್ಲಿ ಆ ಮಾರ್ಗದಲ್ಲಿ ಇರ್ತಕ್ಕಂಥ ಎಲ್ಲ ಬಸ್ನ ಕಂಡಕ್ಟರ್ಗಳು ಬಸ್ ತಲುಪದಂಗೆ ಇವತ್ತು ಸಾಕಷ್ಟು ಸಮಸ್ಯೆ ಮಾಡಿದೆ. ಈ ಹಿಂದೆ ಜೂನ್ ತಿಂಗಳಲ್ಲಿ ಮತ್ತು ಜುಲೈ ತಿಂಗಳಲ್ಲಿ 2 ಬಾರಿ ಆ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡಿ ಅವ್ರೆಲ್ಲರೂ ಕೂಡ ನೋಟಿಸ್ ಕೊಟ್ಟು ಎಲ್ಲರೂ ಕಡ್ಡಾಯವಾಗಿ ಬಸ್ಸನ್ನು ತರಬೇಡಿ ಅಂತ ಹೇಳಿದ್ರು. ಆದರೆ ಕೂಡ ಇವತ್ತು ವಿದ್ಯಾರ್ಥಿನಿಯರಿಗೆ ಬಸ್ಗಳನ್ನು ತರಲಾರ್ದೆ ಇವತ್ತು ಕಂಡಕ್ಟರ್ ಡ್ರೈವರ್ಗಳು ಕಿರುಕುಳ ಕೊಡ್ತಕ್ಕಂಥದ್ದು. ಮತ್ತು ಮಹಿಳಾ ಕಂಡಕ್ಟರು ನಿನ್ನೆ K2042070725 ಇರ್ತಕ್ಕಂಥ ಗಾಡಿ ನಂಬರ್ ಕೂಡ ಮಹಿಳಾ ಕಂಡಕ್ಟರ್ ಇವತ್ತು ವಿದ್ಯಾರ್ಥಿನಿಯರು ಅನ್ನತಕ್ಕಂಥ ಮುಖ ನೋಡಲಾರದೆ ವಿದ್ಯಾರ್ಥಿನಿಯರಿಗೆ ಅವಶ್ಯವಾಗಿ ನಿಂದನೆ ಮಾಡ್ತಕ್ಕಂಥದ್ದು ಮತ್ತು ದರ್ಪ ತೋರ್ತಕ್ಕಂಥದ್ದನ್ನ ಈ ಘಟನೆಯನ್ನ ಭಾರತ ವಿದ್ಯಾರ್ಥಿ ಪ್ರತಿನಿಧಿ SFI ತೀವ್ರವಾಗಿ ಖಂಡಿಸ್ತದೆ. ಈ ಕೂಡಲೇ ಆ ಮಾರ್ಗವಾಗಿ ಅಡ್ಡಾಡ್ತಕ್ಕಂಥ ಎಲ್ಲ ಬಸ್ಗಳನ್ನ KSRTC ಸಂಸ್ಥೆ ಕಡ್ಡಾಯವಾಗಿ ನಿಲ್ಲಿಸಬೇಕು. ಮತ್ತೆ ಯಾವ ವಿದ್ಯಾರ್ಥಿನಿಯರಿಗೆ ಕಂಡಕ್ಟರ್ಗಳು ಕಿರುಕುಳ ಮಾಡ್ತಕ್ಕಂಥ ಅವಶ್ಯವಾಗಿ ಮಾಡ್ತಕ್ಕಂಥ ಕೆಲಸ ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕಂತೇಳಿ ಈ ಮೂಲಕ ಒತ್ತಾಯಿಸ್ತೇನೆ. ಒಂದು ವೇಳೆ ಯಾವುದಾದ್ರೂ ಒಬ್ಬ ವಿದ್ಯಾರ್ಥಿಗೆ ಅಲ್ಲಿ ಬಸ್ ಸ್ಟಾಪ್ ಮಾಡಲಿಲ್ಲ ಸಂದರ್ಭದಲ್ಲಿ ಅಥವಾ ಅವಶ್ಯ ನಿಂದನೆ ಮಾಡಿದಲ್ಲಿ ದರ್ಪ ತೋರಿದಲ್ಲಿ ಅಂತಹ ಕಂಡಕ್ಟರ್ಗಳನ್ನ 24 ತಾಸು ಒಳಗಡೆ ಅವ್ರನ್ನ ಅಮಾನತು ಮಾಡಬೇಕು. ಒಂದು ವೇಳೆ ಮಾಡಲಿಲ್ಲ ಅಂತಂದ್ರೆ ಇಡೀ ರಾಣೆಬೆನ್ನೂರು ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಸೇರಿ ಬಸ್ ನಿಲ್ದಾಣ ಮುದ್ದೆ ಹಾಕಿ ಪ್ರತಿಭಟನೆ ಮಾಡಬೇಕಂತ ಈ ಮೂಲಕ ಆಗ್ರಹ ಮಾಡ್ತೇನೆ. ಬಸವರಾಜ್ SFI ನ ಜಿಲ್ಲಾಧ್ಯಕ್ಷರು ಹಾವೇರಿ.